Hey, Yuppie! ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಲ್ವಾ? ಇವತ್ತಿನ ಒಂದು ವ್ಲಾಗಲ್ಲಿ ನಾನು ನನ್ನ ಬ್ಯುಸಿ ಮಾರ್ನಿಂಗ್ ರೊಟೀನ್ ಯಾವ ರೀತಿ ಇರುತ್ತೆ, ನಾನು ಯಾವ ರೀತಿ ಟೈಮ್ ಮ್ಯಾನೇಜ್ ಮಾಡ್ತೀನಿ ಅಂತ ತೋರಿಸಿ ಅಂತ ಕಾಮೆಂಟ್ಸಲ್ಲೂ ಹೇಳ್ತೀರಾ, DM ಮಾಡ್ತೀರಾ. ಸೊ ಅದಕ್ಕೋಸ್ಕರ ಇವತ್ತಿನ ವ್ಲಾಗಲ್ಲಿ ನಾನು ಸ್ವಲ್ಪ ಬ್ಯುಸಿ ಮಾರ್ನಿಂಗ್ ರೊಟೀನ್ ಬೆಳಗ್ಗೆಯಿಂದ ಒಂದು ಮಧ್ಯಾಹ್ನದವರೆಗೂ ಏನಾಗುತ್ತೆ ವಿತ್ ವೆಯ್ಟ್ ಗೇನಿಂಗ್ ರೆಸಿಪಿ ಸಹ ಇವತ್ತಿನ ಒಂದು ವ್ಲಾಗಲ್ಲಿ ನಾನು ತೋರಿಸ್ತಾ ಇದ್ದೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇದು ಮಾರ್ನಿಂಗ್ 7:30 ಟೈಮು. ಸೊ ಅದಿತಿ ಯೂಶಲಿ ಇದೇ ಟೈಮಿಗೆ ಎದ್ದೇಳ್ಬಿಡ್ತಾರೆ. ಸೊ ಅವ್ರು ಎದ್ದಿದ ತಕ್ಷಣ ಕರಾಗ್ರೆ ವಸತಿ ಎಲ್ಲ ದೇವ್ರಿಗೆ ನಮಸ್ಕಾರ ಎಲ್ಲ ಮಾಡಿ ಎದ್ದಿದ ತಕ್ಷಣ ಕರೀತಾರೆ. ನಾನು ಅಡುಗೆ ಮನೆಯಲ್ಲ ಯೂಶಲಿ ಇರೋದು. ಅವ್ರನ್ನ ಹೋಗಿ ಪ್ರೀತಿ ಮಾಡಿ ಎಬ್ಬರಿಸ್ತೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಮಕ್ಕಳಿಗೆ ಪ್ರೀತಿ ಮಾಡಿ ಎಬ್ಬರಿಸೋದು ತುಂಬ ಮುಖ್ಯ ಆಗುತ್ತೆ. ಯಾಕಂತಂದರೆ ಅದ್ರ ಮೇಲೆ ಅವರ ದಿನಾನೂ ಡಿಟರ್ಮೈನ್ ಆಗುತ್ತೆ ಅಂತ ರಿಸರ್ಚ್ ಹೇಳುತ್ತೆ. ಸೊ ಅವನ್ನೆಲ್ಲ ಎಬ್ಬರಿಸಿ ಆಚೆ ಕರ್ಕೊಂಡು ಬರ್ತೀನಿ. ಸ್ಕೇಟಿಂಗ್ ಹಾಕ್ಬಿಡ್ತೀನಿ. ಇವಾಗ ಆಟ ಆಡ್ತಿರ್ತಾರೆ. ಯಾಕಂತಂದರೆ ನಾನು ಅಡುಗೆ ಮನೇಲಿ ನನ್ನ ಫುಲ್ ಅಟೆನ್ಷನ್ ಕೊಡಲೇಬೇಕು. ಅವಿಷ್ಕ ಇನ್ನೂ ಮಲ್ಕೊಂಡಿದ್ರು. Hey, super! ಫಾಸ್ಟಾಗಿ ಹೋಗಿ ಮಾಡಿ, ಇನ್ನೊಂದ್ಸಲ ಹೋಗಿ ಫಾಸ್ಟಾಗಿ ಗೋ. ಫಾಸ್ಟ್, ಹಿಂದೆಗಡೆ ಕೈ ಕಟ್ಟಿ ಬಗ್ಗಿ. ಎಸ್, ಫಾಸ್ಟ್, ಕೇರ್ಫುಲ್. ಈ ರೀತಿಯಾದ ಆಕ್ಟಿವಿಟೀಸಲ್ಲಿ ತುಂಬ ಬ್ರೇಕ್ ತೊಗೊಂಡ್ಬಿಟ್ಟಿದ್ವಿ ಡಾನ್ಸ್ ವಿಚಾರವಾಗಿ. ಸೊ ಅದಕ್ಕೋಸ್ಕರ ಇವಾಗ ಎಲ್ಲನೂ ಸ್ಲೋ ಆಗಿ ನಾನು ರೊಟೀನ್‌ಗೆ ತೊಗೊಂಡು ಬರ್ತಾ ಇದ್ದೀನಿ. ಸೊ ಇವತ್ತಿನ ಬ್ರೇಕ್‌ಫಾಸ್ಟ್ ನಾನು ಶಾವಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೆ. ಸೊ ಅದಕ್ಕೆಲ್ಲ ರೆಡಿ ಮಾಡಿಕೊಂಡು ಶಾವಿಗೆ ಉಪ್ಪಿಟ್ಟು ಮಾಡ್ತಿದ್ದೆ. ಸೊ ಅವರು ಸ್ಕೇಟಿಂಗ್ ಮಾಡ್ತಾ ಇರ್ತಾರೆ. ಅವ್ರ ಜೊತೆ ಅವ್ರಿಗೆ ಆ್ಯಕ್ಚುಲಿ ಏನು ಅಂತಂದರೆ ಸ್ಕೇಟಿಂಗ್ ಮಾಡುವಾಗ ಅಮ್ಮ ಬರಬೇಕು, ಅಮ್ಮ ಇರಬೇಕು, ಬನ್ನಿ ಬನ್ನಿ ಬಾ ಬಾ ಅಂತೆಲ್ಲ ಕರೀತಾನೆ ಇರ್ತಾರೆ. ಸೊ ನಾನೇನು ಹೇಳ್ತೀನಿ ಅಂದರೆ, ಒಂದು 10 ನಿಮಿಷ ಆದೈತಿ, ನಾನು ಇಲ್ಲಿ ಮಾಡಿಬಿಟ್ಟು ಬರ್ತೀನಿ, ನೀವು ಅಷ್ಟರಲ್ಲಿ ವಾರ್ಮ್ ಅಪ್ಸ್ ಮಾಡ್ಕೊಳ್ಳಿ ಅಂತೆಲ್ಲ ಹೇಳ್ತಿರ್ತೀನಿ. ಸೊ ಬೆಳಗ್ಗೆ ಎದ್ದಿದ ತಕ್ಷಣನೇ ತುಂಬ ಮಕ್ಳುಗಳಿಗೆ ಏನು ಪ್ರಾಬ್ಲಮ್ ಮಾಡ್ತಾರೆ ಅಂತಂದರೆ, ಅಮ್ಮಂದಿರು ಅಂದರೆ ಬೇಕು ಅಂತ ಯಾರೂ ಮಾಡಲ್ಲ, ಬಟ್ ಸ್ಟಿಲ್ ಏನಾಗುತ್ತೆ ಅಂತಂದರೆ, ಅಡುಗೆ ಮನೇಲಿ ಕೆಲಸ ಮಾಡಬೇಕು ನಾನು, ಮಗುವಿಗೆ ಮೊಬೈಲ್ ಹಾಕ್ಕೊಟ್ಬಿಡೋದು ಅಥವಾ TV ಹಾಕ್ಕೊಟ್ಬಿಡೋದು. ಇದುವರೆಗೂ ನಾನು ಆ ರೀತಿ ಮಾಡಿಲ್ಲ. ದಯವಿಟ್ಟು ನೀವೇನಾದರೂ ಮಾಡ್ತಿದ್ರೆ ಆ ರೀತಿ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಮೊಬೈಲ್ ತೋರಿಸೋದ್ರಿಂದ ಯಾವ ರೀತಿ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಮಕ್ಕಳಿಗೆ ಅಂತ. ಸೊ ನಂದು ಅಡುಗೆ ಮನೆ ಕೆಲಸ ಆಯಿತು. ಇನ್ನೂ ಅವಿಷ್ಕ ಮಲ್ಕೊಂಡೇ ಇದ್ಲು. ಹಾಂ, ಅದಕ್ಕೋಸ್ಕರ ನಾನು ಅದಿತಿಗೆ ಫಾಸ್ಟ್, ಆಚೆ ಹಿಂದೆಗಡೆ ಕೈ ಕರ್ಕೊಂಡು ಕಟ್ಟಿ ಹೋಗಿ ಈ ರೀತಿ ಆಟ ಆಡಿಸ್ತಾ ಫಾಸ್ಟಾಗಿ ಇದ್ದೀನಿ. ಬನ್ನಿ. ಎಸ್, ಗೋ. ಬಗ್ಗಿ ಇನ್ನು ಸ್ವಲ್ಪ. ಫಾಸ್ಟಾಗಿ ಮಾಡಬೇಕು ಮೂವ್ಮೆಂಟ್ಸ್ನ. ಟ್ರೈ ಟು ಕಮ್ ಫಾಸ್ಟ್. ಫಾಸ್ಟ್. ಕಾಲ್ ಮೂವ್ಮೆಂಟ್ ಫಾಸ್ಟಾಗಿ ಮಾಡಿ. ಆಗತ್ತೆ, ಅದಿತಿ ಕ್ಯಾನ್ ಟ್ರೈ. ಅಮ್ಮಂದಿರಿಗೆ ಮನೆ ಕೆಲಸ ಅಂತೆ, ಮಕ್ಕಳಂತೆ ತುಂಬ ಜಂಜಾಟ ಇರುತ್ತೆ. ಆದರೆ ಮಕ್ಕಳಿಗೆ ನಾವು ಎಲ್ಲೋ ಒಂದು ಮೂಲೆಯಲ್ಲಿ ಟೈಮ್‌ನ ಸರಿಯಾಗಿ ಕೊಡಲ್ಲ. ನನ್ನ ವಿಚಾರದಲ್ಲೂ ಅದು ಆಗ್ತಾನೆ ಇರುತ್ತೆ. ಕೆಲವೊಂದು ಸಲ ಅಂದರೆ ಏನಂತ ಹೇಳೋದು, ಟೈಮ್ ಕೊಡೋದಕ್ಕಾಗಲ್ಲ, ಬಟ್ ಸ್ಟಿಲ್ ಐ ಮೇಕ್ ಶ್ಯೂರ್ ಟೈಮ್ ಕೊಡ್ತೀನಿ. ಏನು ಗೊತ್ತಾ, ಮಕ್ಕಳಿಗೆ ನಾವು ಕ್ವಾಲಿಟಿ ಟೈಮ್ ಕೊಟ್ಟಾಗ ತುಂಬ ಚೆನ್ನಾಗಿ ಕಲೀತಾರೆ. ಆ್ಯಂಡ್ ಅವ್ರಿಗೆ ಆ ಒಂದು ಅಪ್ರಿಸಿಯೇಷನ್ ಬೇಕಾಗುತ್ತೆ ಅಮ್ಮಂದಿರಾಗಿ ನಾವು. ಈವನ್ ಅಪ್ಪನ ಒಂದು ಇನ್ವಾಲ್ವ್‌ಮೆಂಟು ಮಕ್ಕಳ ಒಂದು ಡೆವಲಪ್‌ಮೆಂಟಲ್ಲಿ ತುಂಬ ಮುಖ್ಯ. ಅಮ್ಮಂದಿರದು ಇನ್ನೂ ಜಾಸ್ತಿ ಇರುತ್ತೆ. ಸೊ ಇದು ತುಂಬ ಇಷ್ಟ ಆದಿತಿಗೆ. ನಾನು ಕುತ್ಕೊಳ್ಬೇಕು, ನಾನು ಅಪ್ರಿಸಿಯೇಷನ್ ಮಾಡಬೇಕು, ಅವ್ರಿಗದು ತುಂಬ ಇಷ್ಟ ಆಗುತ್ತೆ. ಸೊ ಒಂದು ಸ್ವಲ್ಪ ಹೊತ್ತು, ಇದೊಂದು 5ರಿಂದ 10 ನಿಮಿಷ ಅಷ್ಟೇನೆ ಹಿಡಿಯೋದು. ಸ್ಕೇಟಿಂಗ್ ಆಯಿತು, ಅಷ್ಟರಲ್ಲಿ 8:30 ಆಗಿತ್ತು. ಯಾವುದನ್ನೂ ನಾನು ಕ್ಲೀನಪ್ ಮಾಡಲ್ಲ. ಅದಿತಿಗೇನೆ ಕ್ಲೀನಪ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಯಾಕಂತಂದರೆ ಕ್ಲೀನಪ್‌ನ ಕಲಿಸೋದು ಅಂತಂದರೆ ಅವರ ವಸ್ತುಗಳನ್ನ ಅವರು ಎತ್ತಿಡೋದನ್ನ ಕಲಿಸೋದು ಒಳ್ಳೆ ಡೆವಲಪ್‌ಮೆಂಟ್. ಇದನ್ನು ಇಂಪಾರ್ಟೆಂಟ್ ಟಿಪ್ ಅಂತ ಅಂದ್ಕೊಳ್ಳಿ. ನಿಮ್ಮ ಮಕ್ಕಳು ಆಟ ಆಡಿದ್ಮೇಲೆ ಅವ್ರ ಹತ್ರ ಕ್ಲೀನಪ್ ಮಾಡಿಸೋದನ್ನ ಕಲಿಸಿ. ಇದು ಅವರ ಸ್ಕೂಲ್ ಹೋದ್ಮೇಲೆ ಅವ್ರಿಗೆ ಇದು ತುಂಬ ಮುಖ್ಯ ಆಗುತ್ತೆ. ಇದು ಒಳ್ಳೆ ಇಂಪಾರ್ಟೆಂಟ್ ಸ್ಕಿಲ್ ಅಂತಲೇ ಹೇಳ್ಬೋದು. ಅಷ್ಟರಲ್ಲಿ ಅವಿಷ್ಕಾನೂ ಎದ್ದಿದ್ರು. ಅದಿತಿ ವಸ್ತುಗಳನ್ನ ಅವಿಷ್ಕ ಬೇಗ ಮುಟ್ಬಿಡ್ತಾರೆ, ಬೇಗ ಇದು ಮಾಡಿಬಿಡ್ತಾರೆ. ಅದಿತಿ ಸ್ವಲ್ಪ ಕಿರ್ಚ್ಕೊಂಡು ಬಂದ್ಬಿಟ್ಟು, ನಂದನ್ನು ಮುಟ್ಬೇಡಿ ಅಂತಲೇ ಹೇಳ್ತಿದ್ರು. ಇವಾಗ ತುಂಬ ಚೆನ್ನಾಗಿ ಫಾಸ್ಟಾಗಿ ಕ್ರಾಲಿಂಗ್ ಮಾಡೋದನ್ನೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಆರಾಮಾಗಿ ಆಚೆ ಬಂದರು. ಇವಾಗ ಅದಿತಿಗೆ ಹಾಲು ಕೊಡುವಂಥ ಸಮಯ. ಈ ಹಾಲು ಕೊಟ್ಬಿಟ್ಟು ನಾನು ಸ್ನಾನಕ್ಕೆ ಕರ್ಕೊಂಡು ಹೋಗೋದು. ಅಷ್ಟರಲ್ಲಿ ನನ್ನ ಒಂದು ಬ್ರೇಕ್‌ಫಾಸ್ಟು ರೆಡಿ ಆಗಿತ್ತು. ಅದನ್ನು ನಾನು ಹಾಟ್ ಬಾಕ್ಸಿಗೆ ಹಾಕಿ ಆಮೇಲೆ ಅವ್ರಿಗೆ ಹಾಲು ಕೊಡ್ತೀನಿ. ಆವಿಷ್ಕಂಗೂ ಒಂದ್ಸಲ ಫೀಡ್ ಮಾಡಬೇಕಿವಾಗ. ನಾವೆಲ್ಲ ಅಮ್ಮಂದಿರು ಏನು ಅಂದ್ಕೊಂಡಿರ್ತೀವಿ ಅಂತಂದರೆ, ಮಕ್ಕಳಾದ್ಮೇಲೆ ನಮಗೆ ಟೈಮೇ ಸಿಗಲ್ಲ ಅಂತ. ಇಲ್ಲ, ಸ್ವಲ್ಪ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿದ್ರೆ ಟೈಮ್ ಸಿಕ್ಕೇ ಸಿಗುತ್ತೆ.
ಅರ್ಲಿ ಇಯರ್ಸ್ ಅಂತ ಏನು ಹೇಳ್ತೀವಿ, ಈ ಟೈಮಲ್ಲಿ ಮಕ್ಳಿಗೆ ನಾವು ಕೊಡಬೇಕಾಗಿರೋದೇ ಹೆಚ್ಚಿಗೆ ಟೈಮ್. ಸೊ, ಅದನ್ನು ನಾವು ಕೊಡಬೇಕು. ನನಗೆ ಬೆಳಗ್ಗಿನ ಒಂದು ರೊಟೀನಲ್ಲಿ ಅವರ ಸ್ನಾನದ ಒಂದು ರೊಟೀನ್ ತುಂಬ ಮುಖ್ಯ ಆಗುತ್ತೆ. ಯಾಕಂತಂದರೆ, ಅವ್ರಿಗೆ ಪ್ರತಿದಿನ ನಾನು ಎಣ್ಣೆ ಮಸಾಜ್ ಜೊತೆಗೆ ಕಡಲೆ ಹಿಟ್ಟು ಹಾಕ್ತೀನಿ. ಸೊ, ಅದಕ್ಕೇ 1 ಅವರ್ ಆಗಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಬೇಗ ಎದ್ದು ಬ್ರೇಕ್‌ಫಾಸ್ಟ್ ಎಲ್ಲ ಮುಗಿಸಿ, ಅದಾದಮೇಲೆ ಅವ್ರ ಜೊತೆ ಟೈಮ್‌ನ ಸ್ಪೆಂಡ್ ಮಾಡ್ತೀನಿ. ಅಂದರೆ ನಾನು ವಾಷಿಂಗ್ ಮಿಷಿನ್‌ಗೆ ಬಟ್ಟೆ ಹಾಕಲ್ಲ. ಕೈಯಲ್ಲೇನೆ ನನ್ನ ಮಕ್ಳ ಬಟ್ಟೆ ಇಬ್ರದ್ದು ಅದಿತಿದು ಮತ್ತೆ ಅವಿಷ್ಕೊಂದು ಇಬ್ರದ್ದೂನು ಕೈಯಲ್ಲೇ ಒಗೆಯೋದ್ರಿಂದ, ಸೊ ನನಗೆ ಅವ್ರಿಗೆ ಕಡಲೆ ಹಿಟ್ಟು ಹಚ್ಚಿ ಎಣ್ಣೆ ಮಸಾಜ್ ಮಾಡಿ ನನಗೆ ಟೈಮ್ ಸಿಗತ್ತೆ. ಸೊ ಇವಾಗ ನಾನು ಹಾಲು ಕೊಡ್ತಾ ಇದ್ದೀನಿ ಇಬ್ರಿಗೂನು. ಅವಿಷ್ಕಂಗೆ 9 ಮಂತ್ಸ್ ರನ್ನಿಂಗ್ ಆಗ್ತಿದೆ ಅಲ್ವಾ, ಸೊ ನಿಂತ್ಕೊಳ್ಳೋದಕ್ಕೆಲ್ಲ ಶುರು ಮಾಡ್ತಿದ್ದಾರೆ. ಇವತ್ತು ಅದಿತಿಗೆ ನಾವು ಅಕ್ಷಯಕಲ್ಪ ಅವ್ರದ್ದು ಆರ್ಗ್ಯಾನಿಕ್ ಹೈ ಪ್ರೋಟೀನ್ ಮಿಲ್ಕ್‌ನ ತರಿಸಿದ್ವಿ. ಇದು 250 ml 100 ರುಪೀಸು. ಸೊ ಇದರಲ್ಲಿ 25 ಗ್ರಾಮ್ಸ್ ಆಫ್ ಪ್ರೋಟೀನ್ ಇರುತ್ತೆ. ಮಕ್ಕಳಿಗೆ ಪ್ರೋಟೀನ್ ತುಂಬ ಮುಖ್ಯ. ತುಂಬ ಎನರ್ಜಿ ನೀಡುತ್ತೆ ಪ್ರೋಟೀನ್ ಮಕ್ಕಳಿಗೆ ತಿನ್ನೋದ್ರಿಂದ, ಕೊಡೋದ್ರಿಂದ, ಪ್ರೋಟೀನ್ ಹೆಚ್ಚಾಗಿರುವಂತಹ ಒಂದು ಆಹಾರನ ಕೊಡೋದ್ರಿಂದ. ಹಾಗೆ ಅಕ್ಷಯಕಲ್ಪ ಒಂದು ಆ್ಯಪಲ್ಲಿ ನಾವು ಪ್ರತಿದಿನ ಹಾಲನ್ನ ಎಲ್ಲ ಆರ್ಡರ್ ಮಾಡ್ತೀವಿ ಅಲ್ವಾ, ಸೊ ಸೆಟ್ ಕರ್ಡ್ ಸಹ ಆರ್ಡರ್ ಮಾಡ್ತೀವಿ. ಸೊ ಇದನ್ನು ನೋಡಿದೆ, ಸೊ ಲೆಟ್ ಮೀ ಟ್ರೈ ಅಂತ ಫಸ್ಟ್ ಟೈಮ್ ನಾನು ಇದನ್ನು ಕೊಡ್ತಿರೋದು. ಸೊ ಕೊಟ್ಟೆ. ಅಂದರೆ ಇದನ್ನೇನು ಬಿಸಿ ಮಾಡುವಂಥ ಅವಶ್ಯಕತೆ ಇಲ್ಲ, ಅದ್ರ ಮೇಲೆ ಬರೆದ್ಬಿಟ್ಟಿರ್ತಾರೆ. ಸೊ ನೋ ನೀಡ್ ಟು ಹೀಟ್ ಅಂತ. ಸೊ ಅದಕ್ಕೋಸ್ಕರ ನಾನೇನು ಬಿಸಿ ಮಾಡ್ತಿಲ್ಲ, ಹಾಗೇನೆ ಕೊಡ್ತಿದ್ದೀನಿ. ಅದಿತಿಗೆ ಇಷ್ಟ ಆಯಿತು, ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಕುಡಿತಾ ಇದ್ರು. ಆ ವಿಷ್ಕನು ನಾನು ಎದ್ದೇಳೋದಕ್ಕಿಂತ ಮುಂಚೆ 6 ಗಂಟೆ ಆ ಒಳಗಡೆ ನಾನು ಫೀಡ್ ಮಾಡಿರ್ತೀನಿ. ಸೊ ಅದಕ್ಕೋಸ್ಕರ ಇವಾಗ ನಾನು ಅವ್ರಿಗೂ ಒಂದ್ಸಲ ಫೀಡ್ ಮಾಡಿಸಿ, ಅದಿತಿಗೂ ಇವಾಗ ಒಂಥರ ರೆಸ್ಟಿಂಗ್ ಟೈಮ್, ಸ್ಕೇಟಿಂಗ್ ಎಲ್ಲ ಮಾಡಿದ್ರಲ್ಲ, ಸ್ವಲ್ಪ ಎನರ್ಜಿ ನೀಡುತ್ತೆ ಹಾಲು ಕೊಟ್ಟರೆ ಅಂತ ಅಂದ್ಬಿಟ್ಟು ಸ್ಕೇಟಿಂಗ್ ಆದಮೇಲೆ ನಾನು ಹಾಲು ಕೊಡ್ತಾ ಇದ್ದೀನಿ. ಅವಿಷ್ಕಾ ಈ ರೀತಿ ಈ ಟಾಯಲ್ಲಿ ಶೆಲ್ ಇದೆ, ಆ ಶೆಲ್‌ನ ತೆಗಿಯೋದಕ್ಕೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ವೆರಿ ರೀಸೆಂಟಾಗಿ ಒಂದು ಕಾಮೆಂಟ್ ಬಂದಿತ್ತು, ಅಕ್ಷಯಕಲ್ಪ ಹಾಲನ್ನ ಯಾವ ರೀತಿ ಕೊಡ್ತೀರಾ ಅಂತ. ನಾನು ಅರ್ಧ ಲೀಟರ್ ಹಾಲನ್ನ ತರಿಸ್ಕೊಳ್ತೀನಿ. ಅದಕ್ಕೆ ಚಿಕ್ಕ ಗ್ಲಾಸ್ ನೀರಷ್ಟು ಹಾಲಿಗೆ ಹಾಕಿ ಚೆನ್ನಾಗಿ ಕುದಿಸಿ, ಅದಾದಮೇಲೆ ಹಾಲು ಕೊಡೋದು. ಅದಿತಿಗೆ ಒಂದೊಂದು ದಿನ ನ್ಯೂಟ್ರಿಮಿಕ್ಸ್ ಕೊಡ್ತೀನಿ, ಒಂದೊಂದು ದಿನ ತುಪ್ಪ ಹಾಕಿ ಕೊಡ್ತೀನಿ, ಒಂದೊಂದು ದಿನ ಬೆಲ್ಲ ಹಾಕಿ ಕೊಡ್ತೀನಿ, ಒಂದೊಂದು ದಿನ ಪ್ಲೇನ್ ಹಾಲು ಕುಡಿಯೋದಕ್ಕೆ ಇಷ್ಟಪಡ್ತಾರೆ. ಅವ್ರು ಒಂದೇ ರೀತಿ ಪ್ರತಿದಿನ ಕೊಟ್ಟರೆ ಇಷ್ಟ ಆಗಲ್ಲ. ಸೊ ಇದನ್ನು ಫಸ್ಟ್ ಟೈಮ್ ತರಿಸಿದ್ದು. ಅವ್ರಿಗೇನಾದರೂ ಇಷ್ಟ ಆದರೆ ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ತರಿಸ್ಕೊಡೋಣ ಅಂತ. ಬಟ್ ಸ್ಟಿಲ್ ಅಕ್ಷಯಕಲ್ಪ ಒಂದು ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ. ಬಟ್ ಇದು ಆರ್ಗ್ಯಾನಿಕ್ ಆಗಿರೋದ್ರಿಂದ ನಾವು ಅದ್ರ ಮೇಲೆ ಇನ್ವೆಸ್ಟ್ ಮಾಡೋದು ತಪ್ಪೇನಿಲ್ಲ ಅಂತ ನನಗನ್ಸುತ್ತೆ. ಸೊ ಅವಿಷ್ಕಾ ಡೆವಲಪ್ಮೆಂಟ್ ಹೇಳೋದಾದರೆ ಆರಾಮಾಗಿ ಕುತ್ಕೊಳ್ತಾರೆ, ನಿಂತ್ಕೊಳ್ಳೋದಕ್ಕೆಲ್ಲ ಟ್ರೈ ಮಾಡ್ತಿದ್ದಾರೆ. ಆ್ಯಂಡ್ ನೀವು ನೋಡ್ಬೋದು ಇವಾಗ ಹೆಂಗೆ ನಿಂತ್ಕೊಳ್ತಾರೆ ಅಂತ. ಸೊ ಈ ಚೇರ್ ಅಂದರೆ ತುಂಬ ಇಷ್ಟ. ಅದಿತಿ ಅವರು ಆ ಚೇರಲ್ಲಿ ಕುತ್ಕೊಂಡಿದ್ದಾಗಂತೂ ಈ ಚೇರ್ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ನಿಂತ್ಕೊಳ್ಳೋದಕ್ಕೆಲ್ಲ ಟ್ರೈ ಮಾಡ್ತಾರೆ. ಸೊ ತುಂಬ ಸಲ ಬಿದ್ದಿದ್ದಾರೆ. ಅಂದರೆ ಮಕ್ಕಳೇ ಹಾಗಲ್ವಾ, ಸೊ ಬೀಳೋದು ಏಳೋದೆಲ್ಲ ಕಾಮನ್ ಆಗಿರುತ್ತೆ. ಬಟ್ ಇಬ್ರೂ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ. ಬಟ್ ಸ್ಟಿಲ್ ಐ ಆಮ್ ಮ್ಯಾನೇಜಿಂಗ್ ಮೈ ಸೆಲ್ಫ್. ಹ್ಮ್. ಅವರಿಬ್ರು ಆಟ ನೋಡೋದೇ ಸಖತ್ತು ಮಜಾ ಇರುತ್ತೆ. ಸಖತ್ತಾಗಿ ಆಟ ಆಡ್ತಾರೆ. ಸೊ ಸ್ನಾನಕ್ಕೆ ಕರ್ಕೊಂಡು ಬಂದೆ, ಬಟ್ಟೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ. ಅವಿಷ್ಕಾ ಅಂತೂ ಒಂದೊಂದ್ಸಲ ಕ್ರ್ಯಾಂಕಿ ಆಗಿಬಿಡ್ತಾರೆ. ಅವರು ಕಡಲೆ ಹಿಟ್ಟು ಹಾಕಿದಾಗ ಒಂದು ಸ್ವಲ್ಪ ಬಿಗಿ ಆಗುತ್ತೆ ಅಲ್ವಾ, ಒಂದು 5ರಿಂದ 10 ನಿಮಿಷ ಅಷ್ಟೇ ಬಿಡೋದು. ಸೊ ಅದಿತಿ ಅಲ್ಲೇ ಇರ್ತಾರೆ. ಬಟ್ ಸ್ಟಿಲ್ ಒಂದೊಂದ್ಸಲ ಅವ್ರು ಕ್ರ್ಯಾಂಕಿ ಆಗಿಬಿಡ್ತಾರೆ. ನಾನಂತೂ ಇಬ್ರಿಗೂ ಮಸಾಜ್ ಮಾಡ್ತೀನಿ. ಸೊ ಪ್ರತಿದಿನ ಮಸಾಜ್ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಇದು ಹೋಮ್ ಮೇಡ್ ಬಾತ್ ಪೌಡರ್. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಿದ್ದೀರಾ ಅಂತಂದರೆ ಈ ಬಾತ್ ಪೌಡರ್ ಡೀಟೇಲ್ಸ್ನ ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಚೆಕ್ ಮಾಡಿ ಮನೆಯಲ್ಲೇ ಮಾಡ್ಕೊಳ್ಳಿ. ನಾನು ಈ ರೀತಿ ಬಾತ್ ಪೌಡರ್ನ ಹಾಕಿದಾಗ ಸೋಪ್ ಬಳಸೋದಿಲ್ಲ. ಬಾತ್ ಪೌಡರ್ ಹಾಕದೇ ಇದ್ದಾಗ ಸ್ನಾನ ಮಾಡಿಸ್ತೀನಿ ಅಲ್ವಾ, ಎಲ್ಲಾದರೂ ಅರ್ಜೆಂಟಾಗಿ ಹೋಗಬೇಕು, ಬಾತ್ ಪೌಡರ್ ಹಾಕೋಕ್ಕಾಗಲ್ಲ, ಟೈಮ್ ಇಲ್ಲ ಅಂದಾಗ ಮಾತ್ರ ಸೋಪ್ನ ಬಳಸೋದು. ಇಲ್ಲ ಅಂತಂದರೆ ಪ್ರತಿದಿನದ ಬೇಸಿಸಲ್ಲಿ ನಾನು ಅದಿತಿಗಾಗಲಿ ಅವಿಷ್ಕಾಗಾಗಲಿ ಸೋಪ್ನ ಬಳಸೋದಿಲ್ಲ. ತುಂಬ ಚೆನ್ನಾಗಿ ಸ್ಕಿನ್ನು ಗ್ಲೋ ಬರುತ್ತೆ, ಟೆಕ್ಸ್ಚರ್ ಚೆನ್ನಾಗಿರುತ್ತೆ ಆ್ಯಂಡ್ ಸಾಫ್ಟ್ ಆ್ಯಂಡ್ ಸಪಲ್ ಆಗುತ್ತೆ. ಮೇನ್ ಇಂಪಾರ್ಟೆಂಟ್ಲಿ ಮಕ್ಕಳ ಸ್ಕಿನ್ ಸಾಫ್ಟಾಗಿರಬೇಕು, ತುಂಬ ಮುದ್ದು ಮುದ್ದಾಗಿರುತ್ತೆ. ಸೊ ಅದಿತಿ ಅವಿಷ್ಕಾ ಇಬ್ಬರು ಆಟ ಆಡ್ತಿರ್ತಾರೆ ಅಲ್ಲೇ. ಎಷ್ಟೇ ಬೇಗ ಆದ್ರೂ ಟೈಮ್ ಅಂತೂ ಹೋಗೇ ಬಿಡುತ್ತೆ. ಸ್ನಾನ ಎಲ್ಲ ಆಗೋಷ್ಟರಲ್ಲಿ 9:30 ಆಗೋಗ್ಬಿಟ್ಟಿರುತ್ತೆ. ಸೊ ಅವಿಷ್ಕಂಗೆ ಒಂದು ಫೀಡ್ ಮಾಡ್ತೀನಿ. ಅವರು ಸೂಪರ್ ಪವರ್ ನ್ಯಾಪ್ ತೊಗೊಳ್ತಾರೆ ಇವಾಗ. ಇವಾಗ ಅದಿತಿಗೆ ಆ್ಯಕ್ಟಿವಿಟೀಸ್ ಟೈಮ್. ಅಂದರೆ ನಂದು ಸ್ನಾನ ಇರುತ್ತೆ. ಕೆಲವೊಂದು ಸಲ ನಾನು ಬೇಗನೆ ಸ್ನಾನ ಮಾಡಿಬಿಟ್ಟಿರ್ತೀನಿ, ಇಲ್ಲ ಅಂತಂದರೆ ಲೇಟಾಗಿ ಮಾಡ್ತೀನಿ. ಇವತ್ತು ನಾನು ಇವಾಗ ಅವ್ರು ಸ್ನಾನ ಎಲ್ಲ ಆದಮೇಲೆ ರೆಡಿ ಮಾಡಿದ್ಮೇಲೆ ನಾನು ಸ್ನಾನಕ್ಕೆ ಹೋಗಬೇಕಿತ್ತು. ಆವಾಗ ನಾನು ಈ ರೀತಿ ಆ್ಯಕ್ಟಿವಿಟೀಸ್ನ ಕೊಟ್ಟು ಸ್ನಾನಕ್ಕೆ ಹೋಗ್ತೀನಿ. ಅಷ್ಟರಲ್ಲಿ ಅವ್ರು ಬರೋ ಅಷ್ಟರಲ್ಲಿ ಫಿನಿಷ್ ಮಾಡಿರ್ತಾರೆ. ಅವಿಷ್ಕಾ ಆರಾಮಾಗಿ ನಿದ್ದೆ ಮಾಡ್ತಿರ್ತಾರೆ. ಪಿಲ್ಲೋ ಎಲ್ಲ ಕ್ಲೀನಾಗಿ ಇಟ್ಟು ಅದಿತಿಗೆ ಹೇಳ್ಬಿಟ್ಟು ಹೋಗಿರ್ತೀನಿ, ಒಂದು ಸ್ವಲ್ಪ ನೋಡ್ಕೊಳ್ಳಿ ಅಂತ.
ನಿಜವಾಗ್ಲೂ ಏನ್ ಗೊತ್ತಾ ಅದಿತಿ ತುಂಬ ರೆಸ್ಪಾನ್ಸಿಬಿಲಿಟೀಸ್‌ನ ತಗೊಳ್ತಾರೆ. ಅಂದ್ರೆ ನಾನು ಆಸ್ ಅ ಅಮ್ಮಾಗಿ ಯಾವುದೇ ರೀತಿ ರೆಸ್ಪಾನ್ಸಿಬಿಲಿಟಿನ ಹೇರ್ತಿಲ್ಲ ದಟ್ ನೀನು ದೊಡ್ಡೋಳು, ನೋಡ್ಕೊಳ್ಬೇಕು ಆ ರೀತಿ ಎಲ್ಲ ಹೇಳ್ಕೊಡ್ತಿಲ್ಲ. ಒಂದು ಸ್ವಲ್ಪ ನೋಡ್ಕೊಳಕ್ಕಾಗತ್ತಾ ಅದಿತಿ? ಅವಿಷ್ಕಾ ಮಲ್ಕೊಂಡಿದ್ದಾರೆ. ಪಾಪು ಅಂದ್ರೆ ಆ ಕಡೆ ಈ ಕಡೆ ಎಲ್ಲ ಬಂದ್ಬಿಡ್ತಾರೆ. ಬಿದ್ದರೆ ಏಟಾಗತ್ತೆ ಅಂತೆಲ್ಲ ಹೇಳಿದಾಗ ಶಿ ಅಂಡರ್‌ಸ್ಟ್ಯಾಂಡ್ಸ್. ಅಂದ್ರೆ ನಾನು ಅಬ್ಸರ್ವ್ ಮಾಡಿರ್ತೀನಿ ಅವ್ರು ಏನಂತ ಹೇಳ್ತಾರೆ ಗೊತ್ತಾ? "ಅವಿಷ್ಕಾ ಮಮ್ಮ ಹೇಳಿದ್ದಾರೆ ತಾನೇ ನೀನು ಈ ಕಡೆ ಆ ಕಡೆ ಎಲ್ಲ ಬಿದ್ದರೆ ನಿಂಗೆ ತಾನೇ ಏಟಾಗೋದು." ಈ ಥರ ಎಲ್ಲ ಕ್ಯೂಟಾಗಿ ಮಾತಾಡ್ತಾರೆ. ಅವರು ಸೂಪರ್ ಪವರ್ ನ್ಯಾಪ್ ತಗೊಳ್ತಾರೆ. 1ರಿಂದ 1:30 ಅವರ್‌ವರೆಗೂ ಆರಾಮಾಗಿ ನಿದ್ದೆ ಮಾಡ್ತಾರೆ. ಸೊ ಇದಾಗಿತ್ತು ಬೆಳಗ್ಗಿನ ಆಲ್ಮೋಸ್ಟ್ ಇದೇ ರೀತಿ ಅದಿತಿ ಆಕ್ಟಿವಿಟೀಸ್ ಕಂಟಿನ್ಯೂ ಆಯಿತು. ನಂದು ಸ್ನಾನ ಎಲ್ಲ ಆದಮೇಲೆ ಬ್ರೇಕ್‌ಫಾಸ್ಟ್ ಎಲ್ಲ ಆದಮೇಲೆ ಇವಾಗ ಮಧ್ಯಾಹ್ನ ಆಗಿದೆ. ಅದಿತಿಗೆ ಮತ್ತು ಅವಿಷ್ಕಂಗೆ ಇಬ್ರಿಗೂನು ಒಂದು ವೆಯ್ಟ್ ಗೇನಿಂಗ್ ಕಿಚಡಿ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಫಸ್ಟ್ ಹಾಕ್ಕೊಂಡಿರೋದು ತುಪ್ಪ, ಅದಾದಮೇಲೆ ಒಂದು ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕ್ಕೊಂಡು ತರಕಾರಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟು, ಹುರುಳಿಕಾಯಿ, ಆಲೂಗೆಡ್ಡೆ ಜೊತೆಗೆ ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮೊಳಕೆ ಬರಿಸಿರೋದು ಇದನ್ನು. ಸೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಈ ವೆಯ್ಟ್ ಗೇನಿಂಗ್ ರೆಸಿಪಿನ ಮಕ್ಕಳಿಗೆ 7 ಮಂತ್ಸಿಂದನೇ ಕೊಡ್ಬೋದು. ನಾನು ಇದೇ ರೀತಿ ಒಂದು ವೆಜಿಟೇಬಲ್ ಕಿಚಡಿನ ಒಂದು ಸ್ವಲ್ಪ ಖಾರ ಅಂದರೆ ಸ್ಪೈಸಿ ಹಾಕಿರುವಂತಹ ಒಂದು ರೆಸಿಪಿನೂ ತೋರಿಸಿದ್ದೀನಿ. ಎಲ್ಲ ಕಿಚಡಿ ರೆಸಿಪೀಸ್‌ನ ನಾನು ಪ್ಲೇ ಲಿಸ್ಟ್ ಮಾಡಿದ್ದೀನಿ. ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೋಡಿ. ನಾನು ಪ್ರತಿದಿನ ಅದಿತಿಗೆ ಮತ್ತು ಅವಿಷ್ಕಂಗೆ ಮಧ್ಯಾಹ್ನದ ಹೊತ್ತು ಕಿಚಡಿನೇ ಪ್ಲಾನ್ ಮಾಡ್ತಿರೋದು. ಇಬ್ರಿಗೂ ಒಂದೇ ಕಿಚಡಿ ಕೊಡ್ತಾ ಇದ್ದೀನಿ. ಹೇಗೆ ಅಂತ ಡಿಫ್ರೆನ್ಸ್ ಹೇಳ್ತೀನಿ ನಾನು. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೆಕ್ಸ್ಟ್ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತರಕಾರಿ ಚೆನ್ನಾಗಿ ಮ್ಯಾಶ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಕಿಚಡಿಗೆ ಅಂತಂದರೆ ಚೆನ್ನಾಗಿ ರೋಸ್ಟ್ ಮಾಡಬೇಕು. ತುಪ್ಪ ಅಲ್ವಾ ಚೆನ್ನಾಗಿ ಹುರಿಬೇಕಾಗತ್ತೆ. ಅವಿಷ್ಕಾಗೆ ಇವಾಗ 2 ಮೀಲ್ ಇರೋದು. ಇನ್ನೇನು 3 ಮೀಲ್ ಸ್ಟಾರ್ಟ್ ಮಾಡಬೇಕು. ನಾನು ಯಾವ ರೀತಿ ಅನ್ಕೊಳ್ತಿದ್ದೀನಿ ಅಂತಂದರೆ 3 ಮೀಲ್ ಸ್ಟಾರ್ಟ್ ಆಗಿಬಿಟ್ರೆ ಎದೆ ಹಾಲು ಮೇಲೆ ತುಂಬ ಇಂಟ್ರೆಸ್ಟ್ ಕಡಿಮೆ ಆಗೋಗ್ಬಿಡುತ್ತೆ. 2 ವರ್ಷದವರೆಗೂ ಎದೆ ಹಾಲು ತುಂಬ ಒಳ್ಳೆಯದು. ಅದಕ್ಕೋಸ್ಕರ 2 ಮೀಲಲ್ಲೇ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ ಅವಿಷ್ಕಾ ಒಂದು ಫುಡ್ ರೊಟೀನ. ಇವಾಗ ಇದಕ್ಕೆ ನಾನು ಪನ್ನೀರ್‌ನ ಹಾಕ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ಪನ್ನೀರ್ ಕೊಡೋದ್ರಿಂದ ತುಂಬ ಒಳ್ಳೆಯದು. ವೆಯ್ಟ್ ಗೇನ್ ಆಗುತ್ತೆ ಮಕ್ಕಳಿಗೆ. ನಾನು ಅದಿತಿಗೆ, ಅವಿಷ್ಕಂಗೆ ಇಬ್ರಿಗೂನು ವೆಯ್ಟ್ ಗೇನಿಂಗ್ ರೆಸಿಪಿ ಅವಾಗವಾಗ ಮಾಡ್ಕೊಡ್ತಾನೆ ಇರ್ತೀನಿ. ಸೊ ಇವತ್ತು ಏನು ಮಾಡೋಣ ಕಿಚಡಿ ಯೂಶುವಲಿ ಮಧ್ಯಾಹ್ನದ ಹೊತ್ತು ಮಾಡೋದು. ಯಾವ ಕಿಚಡಿ ಮಾಡೋಣ ಬರೀ ಆಲೂಗೆಡ್ಡೆ ಅಥವಾ ಕುಂಬಳಕಾಯಿನೂ ಇತ್ತು. ಅದನ್ನ ಮಾಡ್ಕೊಡೋಣ ಅಂತ ಯೋಚನೆ ಮಾಡಿದೆ. ಸೊ ಎಲ್ಲ ತರಕಾರಿಗಳಿತ್ತಲ್ಲ ಪನ್ನೀರು ಸ್ವಲ್ಪ ಇತ್ತು. ಸೊ ಇದು ಹೋಮ್ ಮೇಡ್ ಪನ್ನೀರ್ ನಾನು ಲಾಸ್ಟ್ ವೀಕಲ್ಲಿ ಮಾಡ್ಕೊಂಡಿದ್ದು ಸ್ವಲ್ಪ ಇತ್ತು. ಸೊ ಕಿಚಡಿ ಮಾಡಿದ್ರೆ ಇಬ್ರಿಗೂನು ಆಗುತ್ತೆ. ಆ್ಯಂಡ್ ಸ್ವಲ್ಪ ಅದಿತಿಗೆ ಸಂಜೆ ಸ್ನ್ಯಾಕ್‌ಗೆ ನಾನು ಇಟ್ಕೊಂಡಿದ್ದೀನಿ ಈ ಒಂದು ಪನ್ನೀರ್‌ನ. ಅದಕ್ಕೋಸ್ಕರ ಈ ಕಿಚಡಿನೇ ಮಾಡ್ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಚೆನ್ನಾಗಿ ಪನ್ನೀರ್‌ನ ಹಾಕಿ ರೋಸ್ಟ್ ಮಾಡ್ಕೊಳ್ಬೇಕು. ಅಂದರೆ ಅವಿಷ್ಕಂಗೂ ಕಿಚಡಿ ಇದು ಏನು ಪನ್ನೀರ್ ಕೊಡ್ಬೋದಾ ಅಂತಂದರೆ ಯೆಸ್ ಕೊಡ್ಬೋದು. 6 ಮಂತ್ಸಿಂದ ನೀವು ಡೈರಿ ಪ್ರಾಡಕ್ಟ್ಸ್ ಎಲ್ಲಾನು ಕೊಡ್ಬೋದು. ಮಜ್ಜಿಗೆ, ಮೊಸರು, ಪನ್ನೀರ್ ಎಲ್ಲಾನು ಕೊಡ್ಬೋದು. ಸೊ ಇವಾಗ ಇದಕ್ಕೆ ನಾನು ಒಂದು 10 ನಿಮಿಷದ ಹಿಂದೆ ಅಕ್ಕಿ ಮತ್ತು ತೊಗರಿಬೇಳೆನ ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ. ಕ್ವಾಂಟಿಟಿ ಎಷ್ಟು ಅಂತಂದರೆ ಒಂದೇ ಒಂದು ಚಿಕ್ಕ ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ ಸೇಮ್ ಕ್ವಾಂಟಿಟಿಯಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ದಿನಾಗಲೂ ಒಂದೊಂದು ಬೇಳೆನ ಯೂಸ್ ಮಾಡ್ಬೋದು. ಇವತ್ತು ನಾನು ಪನ್ನೀರ್ ಹಾಕಿರೋದ್ರಿಂದ ಈ ತೊಗರಿಬೇಳೆ ಹಾಕಿದ್ರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಕಿಚಡಿ. ಅದಕ್ಕೋಸ್ಕರ ತೊಗರಿಬೇಳೆನ ಹಾಕ್ಕೊಂಡು ಈ ಕಿಚಡಿನ ಮಾಡ್ಕೊಳ್ತಾ ಇದ್ದೀನಿ. ಸೊ ಚೆನ್ನಾಗಿ ಅಕ್ಕಿ ಮತ್ತು ಈ ತೊಗರಿಬೇಳೆನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಅದಾದಮೇಲೆ ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಬೋದು. ನಾನಿವಾಗ ಹೇಳ್ದೆ ಅಲ್ಲ ಮಜ್ಜಿಗೆ ಕೊಡ್ತೀನಿ ಅವಿಷ್ಕಂಗೆ ಅಂತ. ಮಜ್ಜಿಗೆ ಕೊಡ್ಬೋದಾ ಅಂತ ತುಂಬ ಜನ ಬೇಕಾದ್ರೆ ಕಮೆಂಟ್ ಮಾಡ್ತೀರಾ. ಅಯ್ಯೋ! ಮಜ್ಜಿಗೆ ಕೋಲ್ಡ್ ಆಗಲ್ವಾ ಅಂತ. ಏನೂ ಆಗಲ್ಲ. ನಾನು ಅವಿಷ್ಕಂಗೆ ಯಾವ ರೀತಿ ಮಜ್ಜಿಗೆ ಕೊಡ್ತೀನಿ ಆ್ಯಂಡ್ ಅವ್ರು ಎಷ್ಟು ಇಂಟ್ರೆಸ್ಟಿಂದ ಕುಡಿತಾರೆ ಅಂತ ಬೇಕಾದರೆ ನಾನು ನೆಕ್ಸ್ಟ್ ಯಾವುದಾದ್ರೂ ವ್ಲಾಗಲ್ಲಿ ಆ ಕ್ಲಿಪ್ಪಿಂಗ್ಸ್‌ನ ಆ್ಯಡ್ ಮಾಡ್ತೀನಿ. ನೆಕ್ಸ್ಟ್ ಟೈಮ್ ಕೊಟ್ಟಾಗ ಕ್ಲಿಪ್ಪಿಂಗ್ಸ್‌ನ ತೊಗೊಂಡು. ತುಂಬ ಇಷ್ಟ ಆಗುತ್ತೆ. ಅದಿತಿಗೂ ಅಷ್ಟೇ ಪ್ರತಿದಿನ ಮಜ್ಜಿಗೆ ಕೊಟ್ಟರೆ ಇಷ್ಟ ಆಗುತ್ತೆ. ನಾನೇನು ಮಾಡ್ತೀನಿ ಅಂದರೆ ಪ್ರತಿದಿನ ಕೊಟ್ಟರೆ ಇಂಟ್ರೆಸ್ಟ್ ಕಡಿಮೆ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಆವಾಗ ಕೊಡ್ತೀನಿ. ಇವಾಗ ಒಂದು ಸ್ವಲ್ಪ ಮ್ಯಾಜಿಕ್ ಪೌಡರ್‌ನ ಹಾಕ್ಕೊಂಡು ಮ್ಯಾಜಿಕ್ ಪೌಡರ್ ಏನು ಅಂತ ಕಾಮೆಂಟಲ್ಲೆಲ್ಲ ಕೇಳಿದ್ದೀರಾ. ಐ ಡೋಂಟ್ ನೋ ನಾನು ರಿಪ್ಲೈ ಮಾಡಿದ್ದೀನೋ ಇಲ್ವಾ ಅಂತ. ಮಾಡಿಲ್ಲ ಅಂತಂದರೆ ಐ ಆಮ್ ರಿಯಲಿ ಸಾರಿ. ನೋಡಿರ್ತೀನಿ ಆಮೇಲೆ ಮಾಡೋಣ ಅಂತ ಅಂದ್ಕೊಂಡು ಇದೇ ಬಿಸಿ ಒಂದು ಇದರಲ್ಲಿ ಇದು ಅಂದ್ರೇನು ನೆಗ್ಲೆಕ್ಟ್ ಅನ್ನೋದಕ್ಕಿಂತ ಒಂದು ಸ್ವಲ್ಪ ಯಾಕೋ ನನಗೆ ಸಮಯ ಏನಂತ ಹೇಳೋದು ಎಲ್ಲ ಮೇಂಟೈನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಟು ಬಿ ಫ್ರ್ಯಾಂಕ್. ರಿಪ್ಲೈ ಮಾಡಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮ್ಯಾಜಿಕ್ ಪೌಡರ್ದು ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡಿ. ಚೆನ್ನಾಗಿ ಕುದಿ ಬಂದಮೇಲೆ ನಾನು ಉಪ್ಪು ಹಾಕ್ತಿಲ್ಲ ಯಾಕಂತಂದರೆ ಅವಿಷ್ಕಂಗೆ ಉಪ್ಪು ಕಡಿಮೆ ಇರಬೇಕು ಅಲ್ವಾ. ಇದೇ ರೀತಿ ಚೆನ್ನಾಗಿ ಒಂದು 2ರಿಂದ 3 ಬೇಡ 4 ವಿಷಲ್ ಕೂಗಿಸ್ಕೊಳ್ಳಿ. ನಾನು ಅಷ್ಟೇ ಕೂಗಿಸ್ಕೊಂಡಿರೋದು. 4 ವಿಷಲ್ ಕೂಗಿಸ್ಕೊಂಡ್ಮೇಲೆ ಚೆನ್ನಾಗಿ ಇದನ್ನು ಮ್ಯಾಶ್ ಮಾಡ್ಕೊಳ್ಬೇಕಾಗತ್ತೆ ಮ್ಯಾಶರ್ ಸಹಾಯದಿಂದ. ಅದಿತಿಗೆ ಮ್ಯಾಶ್ ಮಾಡುವಂಥ ಅವಶ್ಯಕತೆ ಇಲ್ಲ. ಬಟ್ ಕಿಚಡಿನ ಮ್ಯಾಶ್ಡ್ ರೀತಿಯಲ್ಲೇ ಕೊಟ್ಟರೆ ಚೆನ್ನಾಗಿರುತ್ತೆ. ಅವ್ರಿಗೂ ಕಿಚಡಿ ಅಂದರೆ ತುಂಬ ಇಷ್ಟ. ಅವ್ರಿಗೂ ಇದೇ ರೀತಿ ರೊಟೀನ್ ಇತ್ತು. ಪ್ರತಿದಿನ ಕಿಚಡಿ ಮಾಡ್ಕೊಡ್ತಿದ್ದೆ. ಈಗ್ಲೂ ನಾನು ಅದಿತಿಗೆ ಅವ್ರಿಗೆ ಅಂತಲೇ ಸೆಪ್ರೇಟ್ ಕಿಚಡಿ ಮಾಡ್ತೀನಿ. ಬಟ್ ಇವಾಗ ಇಬ್ರಿಗೂ ಕಿಚಡಿ ಕೊಡೋದ್ರಿಂದ ಅದಿತಿಗೂ ಈ ಕಿಚಡಿ ಎಲ್ಲ ಇಷ್ಟ ಆಗುತ್ತೆ. ಸೊ ಇಬ್ರಿಗೂ ಕಿಚಡಿ ಪ್ಲಾನ್ ಮಾಡ್ತೀನಿ.
ಸೇಮ್ ಕಿಚಡಿ ಉಪ್ಪು ಕಡಿಮೆ ಇದೆ ಯಾವ ರೀತಿ ಪ್ಲಾನ್ ಮಾಡ್ತೀನಿ ಅಂತಂದರೆ ಸೆಪರೇಟ್ ಮ್ಯಾಶ್ ಎಲ್ಲ ಮಾಡಿದ್ಮೇಲೆ ಸೆಪರೇಟ್ ಮಾಡಿಕೊಂಡು ಅದಿತಿಗೆ ಒಂದು ಸ್ವಲ್ಪ ಉಪ್ಪು ಇನ್ನೊಂದು ಸ್ವಲ್ಪ ಮ್ಯಾಜಿಕ್ ಪೌಡರ್ನ ಹಾಕಿದ್ರೆ ಅವ್ರಿಗೊಂದು ಸ್ವಲ್ಪ ಸ್ಪೈಸಿ ಅನಿಸುತ್ತೆ ಅವ್ರಿಗೆ ಇಷ್ಟ ಆಗುತ್ತೆ ಅವ್ರಿಗೆ ತುಂಬ ಸಪ್ಪೆ ತುಂಬ ಬ್ಲ್ಯಾಂಡ್ ಇರುವಂತಹ ಫುಡ್ ಇಷ್ಟ ಆಗಲ್ಲ ಅದಕ್ಕೋಸ್ಕರ ಇದು ಅವಿಷ್ಕಂಗೆ ಸೇಮ್ ಇದೇ ರೀತಿ ಕನ್ಸಿಸ್ಟೆನ್ಸಿಯಲ್ಲೇನೇ ಇರುತ್ತೆ ನಾನೇನಾದರೂ ಮಾಡ್ತಿದ್ರೆ ಅವರಿಬ್ರು ಬಂದುಬಿಡ್ತಾರೆ ಸೊ ಅದಿತಿ ಬಂದು ನಾನು ಮ್ಯಾಶ್ ಮಾಡ್ತೀನಿ ಅಂತ ಹೇಳ್ತಿದ್ರು ಅವ್ರನ್ನ ಹುಡ್ಕೊಂಡು ಇವರು ಆಚೆ ಬಂದುಬಿಡ್ತಾರೆ ಒಂಥರ ಇಬ್ರು ನೋಡೋದು ಒಂಥರ ಒಟ್ಟಿಗೆ ಯಾವಾಗಲೂ ಒಟ್ಟಿಗೆನೇ ಇರ್ತಾರೆ ಖುಷಿ ಆಗುತ್ತೆ ನೋಡೋದಕ್ಕೆ ಸೊ ಇದಾಗಿತ್ತು ನಮ್ಮ ಒಂದು ಬ್ಯುಸಿ ಮಾರ್ನಿಂಗ್ ರೊಟೀನ್ ವಿತ್ ಒಂದು ವೆಯ್ಟ್ ಗೇನಿಂಗ್ ಕಿಚಡಿ ಸೊ ನೀವು ನಿಮ್ಮ ಮಕ್ಕಳಿಗೆ ಕಿಚಡಿನ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮಕ್ಳಿಗೂ ಒಳ್ಳೆಯದು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ನೀವಿನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಎವ್ರಿ ಟೈಮ್ ನ್ಯೂ ವೀಡಿಯೋಸ್ ನಿಮಗೆ ಅಪ್ಡೇಟ್ ಸಿಗಬೇಕು ಅಂತಂದರೆ ನೀವು ಬೆಲ್ ಐಕನ್ನ ಕ್ಲಿಕ್ ಮಾಡಿರಬೇಕು ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೀಲೇಬೇಡಿ ಬಾಯ್ ಸಿ ಯು ಟಾಟಾ